ನಮಸ್ಕಾರ. ಮುಖ್ಯಾಂಶಗಳು. ಅಕ್ರಮ ಗಣಿಗಾರಿಕೆ ಸಂಪೂರ್ಣ ನಿಷೇಧ, ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯದ ಮಂಗಳೂರು, ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಸ್ಥಾಪನೆ, ಸ್ವಾವಲಂಬನೆ ರಫ್ತು ಉತ್ತೇಜನ ಗುರಿ, ಡಿವಿ ಸದಾನಂದಗೌಡ. ಗಣರಾಜ್ಯ ದಿನದ ಪರೇಡ್ನಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿ, ಸ್ವಯಂ ಸೇವಕರು, ಕಲಾವಿದರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ. 51ನೇ ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರೋಪ. ಡೆನ್ಮಾರ್ಕ್ನ ಇಂಟು ದ ಡಾರ್ಕ್ನೆಸ್ ಚಿತ್ರಕ್ಕೆ ಸ್ವರ್ಣಮಯೂರ ಪುರಸ್ಕಾರ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ತಕ್ಷಣವೇ ಸ್ಥಗಿತಗೊಳಿಸುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಶಿವಮೊಗ್ಗದಲ್ಲಿ ಇಂದು ಹೇಳಿದ್ದಾರೆ. ಕಲ್ಲು ಗಣಿಗಾರಿಕೆ ನಡೆಸುವವರು ಸರ್ಕಾರದಿಂದ ಸೂಕ್ತ ಪರವಾನಗಿ ಪಡೆಯಬೇಕು. ಅರ್ಜಿ ಸಲ್ಲಿಸಿ ಅನುಮತಿ ಪಡೆದ ನಂತರವಷ್ಟೇ ಗಣಿಗಾರಿಕೆಗೆ ಅವಕಾಶ ನೀಡಬೇಕು. ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಪರವಾನಗಿ ನೀಡಬೇಕು. ಅಲ್ಲಿಯವರೆಗೆ ಎಲ್ಲ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಸ್ಥಗಿತಗೊಳಿಸಬೇಕು ಎಂದು ಹೇಳಿದರು. ಕಲ್ಲು ಗಣಿಗಾರಿಕೆಯಿಂದ ಅಣೆಕಟ್ಟೆಯ ಸುರಕ್ಷತೆಗೂ ಧಕ್ಕೆಯಾಗುತ್ತದೆ. ಕೆಆರ್ಎಸ್ ಬಳಿ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಈಗಾಗಲೇ ಹಲವು ಬಾರಿ ಸೂಚಿಸಲಾಗಿದೆ ಎಂದರು. ಹುಣಸೋಡು ಸ್ಫೋಟ ಪ್ರಕರಣದಲ್ಲಿ 6 ಮಂದಿ ಮೃತಪಟ್ಟಿದ್ದು, ಮೃತರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುವುದು ಎಂದರು. ಜಲ್ಲಿ ಕೊರತೆ ಆಯಿತು ಅಂತ ಆಗಬಾರ್ದು. ತಮಗೆ ಗೊತ್ತಿರ್ಬೋದು, ಹಿಂದೆ ನಾವು ಬೆಂಗಳೂರಿಂದ, ಮಂಗಳೂರಿಂದ, ಬೇರೆ ಕಡೆಯಿಂದ ಜಲ್ಲಿ ತರಿಸ್ತಾ ಇತ್ತು. ಆ ಪರಿಸ್ಥಿತಿ ಬಂದರೆ ನಮ್ಮ ದೊಡ್ಡ ಪ್ರಮಾಣದಲ್ಲಿ ಹಣಕಾಸಿನ ತೊಂದರೆ ಆಗುತ್ತೆ, ಕಾಮಗಾರಿನೂ ಸರಿಯಾದ ರೀತಿ ನಡೆಯೋದಿಲ್ಲ. ಇದೆಲ್ಲದರ ಕಾರಣಕ್ಕಾಗಿ ಈ ಜಲ್ಲಿ ಅಗತ್ಯ ಇದೆ. ಆದರೆ ಅಕ್ರಮ ಗಣಿಗಾರಿಕೆ ನಿಲ್ಲಬೇಕು. ಇದು ನಮ್ಮೆಲ್ಲರ ಉದ್ದೇಶ ಇರುವಂಥದ್ದು. ಮತ್ತು ಶ್ರೀಸಾಮಾನ್ಯನಿಗೆ ಮತ್ತು ಕಟ್ಟಡ ಸಾಮಗ್ರಿಗಳಿಗೆ ಕೊರತೆ ಆಗದಂತೆ ಕೆಪಿಎಸ್ಸಿ ಎಫ್ಡಿಎ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದು ಅಕ್ಷಮ್ಯ ಅಪರಾಧವಾಗಿದೆ. ಈ ಬಗ್ಗೆ ಸಮಗ್ರ ಮಾಹಿತಿ ಪಡೆದಿದ್ದು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು. ಅಮಾನತು ಶಿಕ್ಷೆ ಜೊತೆಗೆ ಸೇವೆಯಿಂದಲೇ ವಜಾಗೊಳಿಸಲು ಹಿಂಜರಿಯುವುದಿಲ್ಲ ಎಂದು ತಿಳಿಸಿದರು. ಮತ್ತು ಅವರು ಅರ್ಜಿಗಳನ್ನು ಹಾಕಬೇಕು. ಅಲ್ಲಿ ಅಗತ್ಯ ಇದ್ದರೆ ಕಾನೂನು ಚೌಕಟ್ಟಿನಲ್ಲಿ ಕೊಡೋಕ್ಕೆ ಸಾಧ್ಯ ಇದ್ದರೆ ಅಂಥವ್ರಿಗೆ ಮಾತ್ರ ಕೊಡಬೇಕು ಸಂಬಂಧಪಟ್ಟ ಅಧಿಕಾರಿಗಳು ಅಂತ ಹೇಳಿದ್ದೇನೆ ಹೊರತು ಬೇರೆ ಅಪಾರ್ಥ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಇದು ನಾನು ಒಬ್ಬ ಮುಖ್ಯಮಂತ್ರಿಗೆ ಸ್ಪಷ್ಟ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ ಆಯಾ ಸಂಬಂಧಪಟ್ಟ ಅಧಿಕಾರಿಗಳೇ ಜವಾಬ್ದಾರಿ ಆಗ್ತಾರೆ. ಅಕ್ರಮ ಗಣಿಗಾರಿಕೆ ನಡೆಯೋಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ಮಾತನಾಡಿದೆ ನಾನು. ಇದೆಲ್ಲ ವಿಷಯ ಗೊತ್ತಾಗಿದೆ. ಸಂಬಂಧಪಟ್ಟ ಅಧಿಕಾರಿನ ಕೆಲವು ಸಸ್ಪೆಂಡ್ ಮಾಡಿದ್ದೀವಿ. ಆದರೆ ಇದರ ಕಾರಣ ಏನು, ಯಾರ್ಯಾರು ಇದಕ್ಕೆ ಜವಾಬ್ದಾರು, ಇದೆಲ್ಲವನ್ನು ಬೆಂಗಳೂರು ಹೋಗ್ತಿದ್ದಂಗೆ ಎಲ್ಲ ಸಮಗ್ರವಾದಂಥ ತನಿಖೆಯನ್ನು ಮಾಡಿಸಿ ಈ ರೀತಿ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಈ ಥರ ಮುಂಚೆನೇ ನಾಡಿದ್ದು ರೈತರು ಹೋರಾಟ ಮಾಡುವುದಕ್ಕೆ ತಮ್ಮ ವಿರೋಧವಿಲ್ಲ. ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಬೇಕು. ತಮ್ಮ ಸರ್ಕಾರ ರೈತರ ಪರವಾಗಿದೆ ಎಂದು ಯಡಿಯೂರಪ್ಪ ಹೇಳಿದರು. ಸಸ್ಪೆಂಡ್ ಮಾಡೋದಲ್ಲ, ಬೇಕಾದ್ರೆ ಡಿಸ್ಮಿಸ್ ಮಾಡೋಕ್ಕೂ ನಾನು ರೆಡಿ ಇದೆ. ರೈತರ ಹೋರಾಟ ಮಾಡೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಶಾಂತ ರೀತಿಯಲ್ಲಿ ಮಾಡಿ. ಆದರೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಸರ್ಕಾರ ರೈತ ಪರ ಇರುವಂಥ ಸರ್ಕಾರ. ಆದ್ದರಿಂದ ಅಪಾರ್ಥ ಮಾಡಿಕೊಂಡು ಹೋರಾಟ ಮಾಡೋದು ಅಗತ್ಯ ಇಲ್ಲ. ಆದರೂ ಮಾಡಬೇಕು ಅಂತಂದರೆ ಶಾಂತ ರೀತಿಯಲ್ಲಿ ತನಿಖೆಗಳಾಗ್ತಿದೆ. ಕೆಲವನ್ನ ಅರೆಸ್ಟ್ ಮಾಡಿದೆ. 6 ಜನ ಸಾವಾಗಿದೆ. ಅವ್ರಿಗೆ 5 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದೇವೆ. ಉಳಿದಂಥ ತನಿಖೆ ಪೂರ್ಣ ವರದಿ ಬಂದ ಮೇಲೆ ಕ್ರಮ. ಸ್ವಾವಲಂಬಿ ಭಾರತ ಯೋಜನೆಯಡಿ ಪ್ಲಾಸ್ಟಿಕ್ ಕೈಗಾರಿಕೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದೇಶದಲ್ಲಿ 2 ಪ್ಲಾಸ್ಟಿಕ್ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ತಿಳಿಸಿದ್ದಾರೆ. ಕರ್ನಾಟಕದ ಮಂಗಳೂರು ಹಾಗೂ ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಈ ಪಾರ್ಕುಗಳು ಸ್ಥಾಪನೆಯಾಗಲಿದ್ದು, ಇಲಾಖೆಯ ಯೋಜನೆ ಚಾಲನಾ ಸಮಿತಿ ಸಭೆಯಲ್ಲಿ ತಾತ್ವಿಕ ಒಪ್ಪಿಗೆ ನೀಡಲಾಗಿದೆ. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪತ್ರ ಮುಖೇನ ಮಾಹಿತಿ ನೀಡಲಾಗಿದೆ. ಆದಷ್ಟು ಬೇಗ ವಿಸ್ತೃತ ಯೋಜನಾ ವರದಿ ತಯಾರಿಸಿ ಅಂತಿಮ ಒಪ್ಪಿಗೆ ಸಲ್ಲಿಸುವಂತೆ ತಿಳಿಸಲಾಗಿದೆ. 6 ತಿಂಗಳೊಳಗೆ ಅಂತಿಮ ಒಪ್ಪಿಗೆ ನೀಡಿ ಯೋಜನೆ ಆರಂಭಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಈ ಪಾರ್ಕ್ ಪ್ಲಾಸ್ಟಿಕ್ ಕೈಗಾರಿಕೆಗಳಿಗೆ ಸೀಮಿತವಾದ ಅಭಿವೃದ್ಧಿ ಕೇಂದ್ರವಾಗಿದ್ದು, ಇದಕ್ಕೆ ಅಗತ್ಯವಿರುವ ಎಲ್ಲ ಆಧುನಿಕ ತಂತ್ರಜ್ಞಾನ ಹಾಗೂ ಸೌಲಭ್ಯಗಳನ್ನು ಒದಗಿಸಲಾಗುವುದು. ಇಲ್ಲಿ ಸ್ಥಾಪಿತವಾಗುವ ಎಲ್ಲ ಕೈಗಾರಿಕಾ ಘಟಕಗಳು ಉನ್ನತೀಕರಿಸಿದ ತಂತ್ರಜ್ಞಾನ ಬಳಕೆಗೆ ಉತ್ತೇಜನ ನೀಡಲಾಗುವುದು. ಇದರಿಂದ ಸ್ವದೇಶಿ ಪ್ಲಾಸ್ಟಿಕ್ ಕೈಗಾರಿಕೆಗಳು ಅಂತಾರಾಷ್ಟ್ರೀಯ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸಬಹುದು. ಇದರಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸಲು ಸಾಮರ್ಥ್ಯ ವೃದ್ಧಿಯಾಗುವುದರ ಜೊತೆಗೆ ರಫ್ತು ಹೆಚ್ಚಳಕ್ಕೂ ಸಹಕಾರಿಯಾಗಲಿದೆ ಎಂದರು. ಇದೊಂದು ಜಂಟಿ ಯೋಜನೆಯಾಗಿದ್ದು, ಸಾಮಾನ್ಯ ಸೌಕರ್ಯಗಳ ಅರ್ಧ ವೆಚ್ಚವನ್ನು ತಮ್ಮ ಇಲಾಖೆ ಭರಿಸುತ್ತದೆ. ನಿಗದಿಪಡಿಸಲಾದ ಹಣವನ್ನು 4 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದರು.
ದೇಶದ ರಸಗೊಬ್ಬರ ವಲಯವನ್ನು ಸಂಪೂರ್ಣ ಸ್ವಾವಲಂಬಿ ಮಾಡುವ ಉದ್ದೇಶದಿಂದ 4 ರಸಗೊಬ್ಬರ ಕಾರ್ಖಾನೆಗಳ ಪುನಶ್ಚೇತನಕ್ಕೆ 50,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ. ಈ ಪೈಕಿ ರಾಮಗುಂಡಂ ಸ್ಥಾವರದ ಕೆಲಸ ಬಹುತೇಕ ಮುಕ್ತಾಯವಾಗಿದ್ದು, ಯೂರಿಯಾ ಉತ್ಪಾದನೆಗೆ ಸಜ್ಜಾಗಿದೆ ಎಂದು ಪ್ರಕಟಿಸಿದರು. ಔಷಧ ಉತ್ಪಾದನೆಯಲ್ಲಿ ಭಾರತವನ್ನು ಸ್ವಾವಲಂಬಿ ಮಾಡಲು ಹಲವು ಯೋಜನೆಗಳನ್ನು ರೂಪಿಸಲಾಗಿದ್ದು, 3 ಬಲ್ಕ್ ಡ್ರಗ್ ಪಾರ್ಕ್ ಹಾಗೂ 4 ಮೆಡಿಕಲ್ ಡಿವೈಸ್ ಪಾರ್ಕ್ಗಳ ಸ್ಥಾಪನೆ ಪ್ರಸ್ತಾಪ ಇಲಾಖೆಯ ಮುಂದಿದೆ ಎಂದರು. ಅಭಿವೃದ್ಧಿಪಡಿಸುವ ಸಾಮಾನ್ಯ ಸೌಕರ್ಯಗಳ ಅರ್ಧ ವೆಚ್ಚವನ್ನು ಭರಿಸುತ್ತದೆ. ಇದಕ್ಕೆ 40 ಕೋಟಿ ರೂಪಾಯಿಗಳನ್ನು ನಿಗದಿಪಡಿಸಲಾಗಿದ್ದು 4 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುವುದು. ಆದಷ್ಟು ಬೇಗ DPR ಕಳಿಸಿಕೊಡಿ ಎಂದು ರಾಜ್ಯಕ್ಕೆ ಕೇಳಿಕೊಂಡಿದ್ದೇವೆ. ನಾನು ಕೂಡ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆಯುತ್ತಿದ್ದೇನೆ. ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನದ ಅಂಗವಾಗಿ ಸ್ಕೌಟ್ಸ್ ಮತ್ತು ಗೈಡ್ಸ್ನಿಂದ ವಿಧಾನಸೌಧದಲ್ಲಿ ಇಂದು ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಐಎಎಸ್ ಅಧಿಕಾರಿ ಶಾಲಿನಿ ರಜನೀಶ್ ಮಹಾತ್ಮ ಗಾಂಧಿ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚು ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ಗಳು ಪಾಲ್ಗೊಂಡಿದ್ದರು. ನಂತರ ಶಾಲಿನಿ ರಜನೀಶ್, ಸಮಾಜದಲ್ಲಿ ಇಂದು ಗಂಡು ಮಕ್ಕಳ ಅನುಪಾತದಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಸಾಕಷ್ಟು ಕಡಿಮೆ ಇದೆ. ಇದಕ್ಕೆ ಇಂದಿಗೂ ಕೂಡ ಚಾಲ್ತಿಯಲ್ಲಿರುವ ಭ್ರೂಣ ಹತ್ಯೆ ಪಿಡುಗೆ ಕಾರಣ. ಇಂದು ಎಲ್ಲರೂ ಹೆಣ್ಣು ಮಕ್ಕಳನ್ನು ರಕ್ಷಿಸುವ, ಸಮಾನತೆ ಕಾಪಾಡುವ ಪಣ ತೊಡಬೇಕು ಎಂದು ಕರೆ ನೀಡಿದರು. ನೋಡಬೇಕಾದ್ರೆ 1,000 ಗಂಡ್ಮಕ್ಳಿದ್ರೆ ನಮ್ಮಲ್ಲಿ ಗ್ರಾಮೀಣ ಭಾಗದಲ್ಲಿ 922 ಹೆಣ್ಮಕ್ಳಿದ್ದಾರೆ. ಅರ್ಬನ್ ಏರಿಯಾಸ್ದಲ್ಲಿ 983 ಹೆಣ್ಮಕ್ಳಿದ್ದಾರೆ. ಈಕ್ವಾಲಿಟಿ ಬಂತಾ? ಈಕ್ವಾಲಿಟಿ ಬಂದಿಲ್ಲಲ್ಲ. ಈಕ್ವಾಲಿಟಿ ಬರಬೇಕಾದ್ರೆ ಏನು ಮಾಡಬೇಕು? ಎಷ್ಟಿರಬೇಕು ಸಂಖ್ಯೆ? 1,000 ಗಂಡ್ಮಕ್ಳಿದ್ರೆ 1,000 ಹೆಣ್ಮಕ್ಳು ಇರಬೇಕು. ಈ 1,000 ಹೆಣ್ಮಕ್ಳು ಏನು ದೇವರು ಕೋಟಾ ಕಟ್ ಮಾಡಿ ಕಳಿಸ್ತಾ ಇದ್ದಾರಾ ಅಥವಾ ನಾವು ಮಾಡ್ತಾ ಇದ್ದೀವಿ? ನಾವು ಹೆಂಗೆ ಮಾಡ್ತಾ ಇದ್ದೀವಿ? ಕಡಿಮೆ ಹೆಂಗೆ ಮಾಡ್ತಾ ಇದ್ದೀವಿ ಹೆಣ್ಮಕ್ಳನ್ನ? ಭ್ರೂಣ ಹತ್ಯೆ ಮಾಡ್ತೀವಿ ಅಂದರೆ ಅವರು ಹುಟ್ಟು ಮುಂಚೆನೆ ಅಬಾರ್ಷನ್ ಮಾಡಿಸ್ಬಿಡ್ತೀವಿ, ಹೌದಲ್ಲ? ಅದರಿಂದ ಅವ್ರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಂತರ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಾಥಾಕ್ಕೆ ಶಾಸಕರು ಚಾಲನೆ ನೀಡಿದರು. ಗಣರಾಜ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಇಂದು ಸೇನಾ ಪಡೆಗಳ ಪೂರ್ವ ಪಥ ಸಂಚಲನ ನಡೆಯಿತು. ಈ ಸಂದರ್ಭದಲ್ಲಿ ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ಹಾಗೂ ಬೆಂಗಳೂರು ನಗರದ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಪರೇಡ್ ಮೈದಾನದ ಸಿದ್ಧತೆಗಳನ್ನು ಪರಿಶೀಲಿಸಿದರು. ನಂತರ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಂಜುನಾಥ್ ಪ್ರಸಾದ್, ಗಣರಾಜ್ಯೋತ್ಸವಕ್ಕಾಗಿ ಸಕಲ ಸಿದ್ಧತೆ ನಡೆಸಲಾಗಿದೆ. ರಾಜ್ಯಪಾಲರು ಧ್ವಜಾರೋಹಣ ನೆರವೇರಿಸಿ ಪಥ ಸಂಚಲನದ ಗೌರವ ಸ್ವೀಕರಿಸಲಿದ್ದಾರೆ ಎಂದರು. ಕೋವಿಡ್-19 ಹಿನ್ನೆಲೆಯಲ್ಲಿ ಈ ವರ್ಷ ಸಾರ್ವಜನಿಕರ ವೀಕ್ಷಣೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅವಕಾಶ ಕಲ್ಪಿಸಲಾಗಿಲ್ಲ. ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು, ಮೈದಾನದಲ್ಲಿ ಕೇವಲ 500 ಮಂದಿಗೆ ಆಸನದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಇದು ವಿಶ್ರಾಮ ಇದಾದ ನಂತರ ರಾಜ್ಯಪಾಲರು ರಾಜ್ಯಕ್ಕೆ ತಮ್ಮ ಸಂದೇಶವನ್ನು ನೀಡಿದ ನಂತರ ನಾಡಗೀತೆ ಮತ್ತು ರೈತಗೀತೆ, ನಂತರ ನ್ಯಾಷನಲ್ ಆಂಥಮ್ ರಾಷ್ಟ್ರಗೀತೆ ಆದ ನಂತರ ಸನ್ಮಾನ್ಯ ರಾಜ್ಯಪಾಲರು ಪೆರೇಡನ್ನು ಮುಕ್ತಾಯಗೊಳಿಸೋದಕ್ಕೆ ಸೂಚನೆಯನ್ನು ನೀಡಿ ನಿರ್ಗಮಿಸುತ್ತಾರೆ. ಗಣರಾಜ್ಯೋತ್ಸವದ ಸುರಕ್ಷತೆಗಾಗಿ 7 ಡಿಎಸ್ಪಿ, 16 ಎಸಿಪಿ ಸೇರಿದಂತೆ 1,100 ಪೊಲೀಸ್ ಪಡೆಯನ್ನು ನಿಯೋಜಿಸಲಾಗಿದೆ. ಹೆಚ್ಚುವರಿ ಮತ್ತು ಜಂಟಿ ಆಯುಕ್ತರ ಮಟ್ಟದ 4 ಅಧಿಕಾರಿಗಳು ಈ ಪಡೆಯ ನೇತೃತ್ವ ವಹಿಸಲಿದ್ದಾರೆ. ಜೊತೆಗೆ 12 ಕೆಎಸ್ಆರ್ಪಿ ಹಾಗೂ 9 ಸಿಆರ್ಪಿಎಫ್ ತುಕಡಿಗಳು, ಬಾಂಬ್ ಪತ್ತೆ ದಳ, ಗರುಡ ಪಡೆ ಕೂಡ ಕಾರ್ಯನಿರ್ವಹಿಸಲಿವೆ. ಈ ವರ್ಷ ಸೇನಾ ಪಡೆಗಳ ಪಥ ಸಂಚಲನ ನಡೆಯಲಿದ್ದು, ಕರ್ನಲ್ ಗೊರುಗುಂಡಿ ಅವರು ಅದರ ನೇತೃತ್ವ ವಹಿಸಲಿದ್ದಾರೆ ಎಂದರು. ಕ್ಯಾಮ್ರಾ, ಅಂಬ್ರೆಲಾ, ವಾಟರ್ ಬಾಟಲ್ ಇದಕ್ಕೆ ತರಲಿಕ್ಕೆ ಯಾವುದರದ್ದು ಇಲ್ಲಿ ಅವಕಾಶ ಇರಲ್ಲ.
ಪೊಲೀಸರು ಫ್ರಿಸ್ಕಿಂಗ್ ಮಾಡುವಾಗ ಪೊಲೀಸರ ಜೊತೆ ಎಲ್ಲರೂ ಸಹಕಾರ ನೀಡಲಿ ಅಂತ ನಾನು ಎಲ್ಲರಿಗೆ ಕೇಳ್ಕೊಡ್ತೀನಿ. ಈ ಒಳ್ಳೆ ನಮಗೆ ಒಂದು ಭಾಳ ಹೆಮ್ಮೆಯ ಒಂದು ದಿವಸ ಗಣರಾಜ್ಯೋತ್ಸವ ಇದೆ. ಇದು ಈ ಸಂಭ್ರಮದ ಈ ದಿವಸದಲ್ಲಿ ನಾವು ಭಾಳ ಉತ್ತಮ ರೀತಿಯಿಂದ ಆಚರಿಸೋಣ ಅಂತ ನಾನು ಎಲ್ಲರಿಗೆ ಕೇಳ್ಕೊಡ್ತೀನಿ. ಅದಕ್ಕೆ ನಮ್ಮ ಜೊತೆ ಒಳ್ಳೆ ರೀತಿಯಿಂದ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಇನ್ನೂ ವಜ್ರಮುಡಿಯಿಂದ ಆಗಲಿ ಅಂತ ನಾನು ಭಾವಿಸ್ತೀನಿ. ಈ ದಿವಸ ಇನ್ನೊಮ್ಮೆ ನಿಮ್ಮೆಲ್ಲರಿಗೆ ನಾನು ಶುಭವನ್ನು ಕೋರಿ ನಮ್ಮ ವಿಜ್ಞಪ್ತಿ ನಾನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಗಣರಾಜ್ಯೋತ್ಸವ ದಿನದ ಪರೇಡ್ನಲ್ಲಿ ಪಾಲ್ಗೊಳ್ಳಲು ಆಗಮಿಸಿರುವ ಎನ್ಸಿಸಿ ಕೆಡೆಟ್ಗಳು, ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರು ಹಾಗೂ ಕಲಾವಿದರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದ ಸಭೆಯನ್ನು ದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಕಲಾವಿದರು, ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. अब तिरंगा भरे भरे मन गर्व से है लहरा गया जब तिरंगा आ रहे हैं मन में होठों पे तेरा नाम अभिमान की धरती पैदा करती दीवाने, पैदा करती दीवाने. कितनी विविधता से भरा हुआ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ದೇಶದ ಸಾಂಸ್ಕೃತಿಕ ವೈವಿಧ್ಯತೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಅನಾವರಣಗೊಳ್ಳಲಿದ್ದು, ಭಾಷೆ ಹಲವು ಆದರೆ ಅಭಿವ್ಯಕ್ತಿ ಮಾತ್ರ ಒಂದೇ ಎಂದು ನುಡಿದರು. ಗಣತಂತ್ರ ದಿನದ ಪರೇಡ್ ದೇಶದ ಸಾಮಾಜಿಕ, ಸಾಂಸ್ಕೃತಿಕ ಪರಂಪರೆ ಮತ್ತು ಕಾರ್ಯತಂತ್ರದ ಶಕ್ತಿ ಅನಾವರಣಗೊಳಿಸುತ್ತದೆ. ಜೊತೆಗೆ ಜಗತ್ತಿನ ಅತಿದೊಡ್ಡ ಪ್ರಜಾತಂತ್ರ ಸಂವಿಧಾನದ ಶ್ರೇಷ್ಠತೆಗೆ ತಲೆಬಾಗಲಿದೆ ಎಂದು ತಿಳಿಸಿದರು. आकांक्षाओं और अपेक्षाओं की सामूहिक शक्ति. भारत यानी राज्य अनेक, राष्ट्र एक. भारत यानी समाज अनेक, भाव एक. भारत यानी पंथ अनेक, लक्ष्य एक. भारत यानी रिवाज अनेक, मूल्य एक. भारत यानी भाषाएं अनेक, अभिव्यक्ति एक. भारत यानी रंग अनेक, तिरंगा एक. अगर एक पंक्ति में कहें तो भारत में रास्ते भले ही अलग अलग हैं, लेकिन गंतव्य एक ही है, मंजिल एक ही है. और ये मंजिल है एक भारत श्रेष्ठ भारत. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಕ್ರೀಡಾ ಸಚಿವ ಕಿರಣ್ ರಿಜಿಜು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಗೋವಾದ ಪಣಜಿಯಲ್ಲಿ 51ನೇ ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಇಂದು ಸಂಜೆ ವರ್ಣರಂಜಿತ ಕಾರ್ಯಕ್ರಮದೊಂದಿಗೆ ಸಮಾಪನಗೊಂಡಿತು. Award for the best debut director is the name of the film is Valentina. Valentina. Ainda não. Mas eu queria contar uma coisa pra vocês. Eu não nasci menina. 51ನೇ ಇಫಿಯಲ್ಲಿ ಡೆನ್ಮಾರ್ಕ್ ಚಿತ್ರ ಇಂಟು ದಿ ಡಾರ್ಕ್ನೆಸ್ ಚಿತ್ರಕ್ಕೆ ಸ್ವರ್ಣ ಮಯೂರ ಪ್ರಶಸ್ತಿ, ಬ್ರೆಜಿಲ್ ಚಿತ್ರ ವ್ಯಾಲೆಂಟಿನಾ ಅಸ್ಸಾಮೀಸ್ ಭಾಷೆಯ ಬ್ರಿಡ್ಜ್ಗೆ ವಿಶೇಷ ಪುರಸ್ಕಾರ ಹಾಗೂ ಬಲ್ಗೇರಿಯಾದ ಫೆಬ್ರವರಿ ಚಿತ್ರಕ್ಕೆ ವಿಶೇಷ ತೀರ್ಪುಗಾರ ಪ್ರಶಸ್ತಿ ಪ್ರದಾನ ಮಾಡಲಾಯಿತು.
মই হাল নাবালে মোৰ বেমাৰী মাৰ একমাত্ৰ ভাইটোক এই নদীখনেই আমাক জীয়াই ৰাখিছে। Congratulations to Sri Kalika. The special jury award goes to the film February. The best film award goes to Into the Darkness. ಸಮಾರೋಪ ಸಮಾರಂಭದಲ್ಲಿ ಬಾಲಿವುಡ್ ಖ್ಯಾತ ಹಿರಿಯ ನಟಿ ಜೀನತ್ ಅಮಾನ್, ಭೋಜ್ಪುರಿ ನಟ ರವಿ ಕಿಶನ್ ಅವರನ್ನು ಸನ್ಮಾನಿಸಲಾಯಿತು. ಸುಪ್ರಸಿದ್ಧ ನಟ ಬಿಶ್ವಜಿತ್ ಚಟರ್ಜಿ ಅವರಿಗೆ ವರ್ಷದ ವ್ಯಕ್ತಿ ಪುರಸ್ಕಾರವನ್ನು ಪ್ರದಾನ ಮಾಡಲಾಯಿತು. Minister of Information and Broadcasting, Mr. Prakash. ಈ ತಿಂಗಳ 16ರಿಂದ ಆರಂಭವಾದ 9 ದಿನಗಳ ಚಿತ್ರೋತ್ಸವದಲ್ಲಿ ದೇಶ ವಿದೇಶದ ಹಲವಾರು ಸಿನಿಮಾ ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಪಾಲ್ಗೊಂಡಿದ್ದರು. ಇದೇ ಮೊದಲ ಬಾರಿಗೆ ಬಹುತೇಕ ವರ್ಚುವಲ್ ಮಾದರಿಯಲ್ಲಿ ನಡೆದ ಚಿತ್ರೋತ್ಸವದಲ್ಲಿ ಹಲವು ಮಹತ್ವದ ಗೋಷ್ಠಿಗಳು ನಡೆದವು. ಚಿತ್ರೋತ್ಸವದಲ್ಲಿ ಒಟ್ಟು 200 ಚಿತ್ರಗಳು ಪ್ರದರ್ಶನ ಕಂಡವು. ಸಮಾರೋಪ ಸಮಾರಂಭದಲ್ಲಿ ರಾಜ್ಯಪಾಲ ಭಗತ್ ಸಿಂಗ್ ಕೋಶಿಯಾರಿ, ಕೇಂದ್ರ ಅರಣ್ಯ ಮತ್ತು ಪರಿಸರ ಖಾತೆ ರಾಜ್ಯ ಸಚಿವ ಬಾಬುಲ್ ಸುಪ್ರಿಯೋ, ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್, ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಾರ್ಯದರ್ಶಿ ಅಮಿತ್ ಖರೆ, ಚಿತ್ರೋತ್ಸವ ನಿರ್ದೇಶಕ ಚೈತನ್ಯ ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೋಡೋಲ್ಯಾಂಡ್ ಭೌಗೋಳಿಕ ಪ್ರದೇಶದ ಅಭಿವೃದ್ಧಿ ಹಾಗೂ ಶಾಂತಿಯ ಹೊಸ ಪರ್ವ ಆರಂಭವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅಸ್ಸಾಂನ ಕೊಕ್ರಜಾರ್ನಲ್ಲಿಂದು ಆಯೋಜಿಸಲಾಗಿದ್ದ ಬೋಡೋಲ್ಯಾಂಡ್ ಭೌಗೋಳಿಕ ಪ್ರದೇಶ ಬಿಟಿಆರ್ ಒಪ್ಪಂದದ ಮೊದಲ ವರ್ಷಾಚರಣೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಒಂದು ಕಾಲದಲ್ಲಿ ಭಯೋತ್ಪಾದನೆ, ರಕ್ತಪಾತಕ್ಕೆ ಹೆಸರಾಗಿದ್ದ ಈ ಪ್ರದೇಶ ಈಗ ಅಸ್ಸಾಂನ ಅತ್ಯಂತ ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಬದ್ಧವಾಗಿದ್ದಾರೆ. ಈ ಪ್ರದೇಶದಲ್ಲಿ ಹಿಂಸಾಚಾರಗಳಿಗೆ ಅಂತ್ಯ ಹಾಡಲು ಎಲ್ಲ ಕ್ರಮ ಕೈಗೊಳ್ಳುತ್ತಿದ್ದಾರೆ. ಅಭಿವೃದ್ಧಿ ಸಾಧಿಸಲು ಶಾಂತಿಯುತ ಪರಿಸ್ಥಿತಿ ನಿರ್ಮಾಣ ಅತ್ಯಂತ ಅಗತ್ಯವಾಗಿದೆ ಎಂದು ಗೃಹ ಸಚಿವರು ಪ್ರತಿಪಾದಿಸಿದರು. ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿರ್ಮೂಲನೆಗೆ ಪ್ರಧಾನಿ ಮೋದಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ ಎಂದು ಅಮಿತ್ ಶಾ ಉಲ್ಲೇಖಿಸಿ, ಆ ಪ್ರದೇಶದಲ್ಲಿ ಇತ್ತೀಚೆಗೆ ಪಂಚಾಯಿತಿ ಚುನಾವಣೆ ಹಿಂಸಾಚಾರ ಮುಕ್ತವಾಗಿ ನಡೆದಿವೆ ಎಂದು ಹೇಳಿದರು. 251% ज्यादा ग्रांट दी कांग्रेस, 90,000 करोड़ नरेंद्र मोदी जी ने 3,13,375 करोड़ रुपया दिए. आसाम को घुसपैठ मुक्त बनाना चाहते हो क्या? और से बोलो, चाहते हो क्या? ಬೋಡೋಲ್ಯಾಂಡ್ ಭೌಗೋಳಿಕ ಪ್ರದೇಶದಲ್ಲಿ ಈ ಹಿಂದೆ ನೀಡಿದ್ದ ಭರವಸೆಗಳಂತೆ ಹಲವು ಅಭಿವೃದ್ಧಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರದೇಶದ ರಸ್ತೆ ಅಭಿವೃದ್ಧಿಗಾಗಿ 500 ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಎಂದು ಕೇಂದ್ರ ಗೃಹ ಸಚಿವರು ವಿವರಿಸಿದರು. ಬೋಡೋ ಭಾಷೆ ಹಾಗೂ ಸಂಸ್ಕೃತಿ, ಬೋಡೋ ಜನರ ರಾಜಕೀಯ ಹಕ್ಕುಗಳನ್ನು ಸಂರಕ್ಷಿಸಲಾಗುವುದು. ಆದರೆ ಬೋಡೋಲ್ಯಾಂಡ್ ಭೌಗೋಳಿಕ ಪ್ರದೇಶಕ್ಕೆ ನೀಡಿದ್ದ ಯಾವುದೇ ಭರವಸೆಯನ್ನು ಕಾಂಗ್ರೆಸ್ ಈಡೇರಿಸಿಲ್ಲ ಎಂದು ಟೀಕಿಸಿದರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಅಸ್ಸಾಂ ಮುಖ್ಯಮಂತ್ರಿ ಸರ್ಬಾನಂದ ಸೋನೋವಾಲ್, ಬೋಡೋಲ್ಯಾಂಡ್ ಭೌಗೋಳಿಕ ಪ್ರದೇಶ ಒಪ್ಪಂದದ ಎಲ್ಲಾ ಅಂಶಗಳನ್ನು ತಮ್ಮ ಸರ್ಕಾರ ಈಡೇರಿಸಲಿದೆ ಎಂದು ಹೇಳಿದರು. ನಂತರ ಗೃಹ ಸಚಿವ ಅಮಿತ್ ಶಾ ಅಸ್ಸಾಂನ ನಲಬಾರಿಯಲ್ಲಿ ಬಿಜೆಪಿ ಆಯೋಜಿಸಿದ್ದ ವಿಜಯ್ ಸಂಕಲ್ಪ ಸಮಾರೋಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. हमारे मुख्यमंत्री जी के नेतृत्व में, हेमंत विश्व शर्मा के नेतृत्व में हथियार डालकर मुख्य धारा में समाहित हो. अब आसाम को शांति चाहिए, आसाम को विकास चाहिए, आसाम को आगे बढ़ाने वाला एक रास्ता चाहिए, और वो केवल और केवल भारतीय जनता पार्टी की सरकार दे रही. आसाम के मुख्यमंत्री सर्बानंद सोनोवाल ने काजीरंगा के अंदर से घुसपैठियों का सफाया कर दिया. आज गेंडा सुरक्षित, नए रास्ते बन रहे हैं, अस्पताल बन रहे हैं, कॉलेज बन रही है, उद्योग लग रहे हैं, और आने वाले दिनों में आसाम की सबसे बड़ी समस्या, बाढ़ की समस्या का समाधान भी भारतीय जनता पार्टी ही कर सकती है. मैं आपको अपील करना चाहता हूं मित्रों कि एक और 5 साल भारतीय जनता पार्टी को दे दीजिए. हम आसाम को गोली मुक्त कराए, आसाम को आंदोलन मुक्त कराए हैं,
हम आसाम को बाढ़ मुक्त भी कराने का काम ये भारतीय जनता पार्टी की सरकार करेगी। ನಾಳೆ 11ನೇ ರಾಷ್ಟ್ರೀಯ ಮತದಾರರ ದಿನ. ದೇಶದ ಗಣರಾಜ್ಯೋತ್ಸವ ಮುನ್ನಾ ದಿನವನ್ನು ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಮತದಾರರನ್ನು ಸಬಲೀಕರಣಗೊಳಿಸುವ ಜಾಗೃತ, ಮಾಹಿತಿಯುಕ್ತ ಮತ್ತು ಸುರಕ್ಷಿತ ಅಂಶಗಳಿಗೆ ಒತ್ತು ಕೊಟ್ಟು ಈ ಬಾರಿ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡಲಾಗುತ್ತದೆ. ದೆಹಲಿಯಲ್ಲಿ ನಾಳೆ ಆಯೋಜಿಸಿರುವ ಸಮಾರಂಭದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ವರ್ಚುವಲ್ ಮೂಲಕ ಪಾಲ್ಗೊಳ್ಳಲಿದ್ದು, ಕೇಂದ್ರ ಕಾನೂನು ಸಚಿವ ರವಿಶಂಕರ್ ಪ್ರಸಾದ್ ಮತ್ತಿತರ ಗಣ್ಯರು ಉಪಸ್ಥಿತರಿರಲಿದ್ದಾರೆ. ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ನಬಾರ್ಡ್ ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಹಳ್ಳಿಯ ಸೊಗಡನ್ನು ಬಿಂಬಿಸುವ ಗ್ರಾಮೀಣ ಹಬ್ಬಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಎಲ್ಕೆ ಅತೀಕ್ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅವರು ಮಹಿಳೆಯರು ಹಾಗೂ ಯುವಕರಿಗೆ ಗ್ರಾಮೀಣ ಹಬ್ಬವು ಉತ್ತಮ ವೇದಿಕೆಯಾಗಿದೆ ಎಂದರು. ಪದಾರ್ಥಗಳು ಆಗಲಿ ಪ್ರಾಡಕ್ಟ್ಸ್ ರೂರಲ್ ಪ್ರಾಡಕ್ಟ್ಸ್ ಅವುಗಳನ್ನ ಗ್ರಾಮ ಮಟ್ಟದಲ್ಲಿ ಸ್ವಸಹಾಯ ಗುಂಪುಗಳೇನು ತಯಾರಿಸ್ತಾರೆ ಅವರಿಗೆ ಒಂದು ಮಾರುಕಟ್ಟೆ ಬೇಕಾಗ್ತದೆ ಅಲ್ವಾ. ಈಗ ಒಂದು ಸ್ವಲ್ಪ ತರಬೇತಿ ಬೇಕಾಗ್ತದೆ, ಎರಡನೇದು ಆರ್ಥಿಕವಾಗಿ ಅವ್ರಿಗೆ ಹಣಕಾಸಿನ ಸಹಾಯ ಬೇಕಾಗ್ತದೆ. ಅದು ಹಣಕಾಸಿನ ಸಹಾಯ ಬ್ಯಾಂಕ್ಗಳ ಮೂಲಕ, NRLM ಮೂಲಕ ಆಗ್ಲಿ, ನಬಾರ್ಡ್ ಮೂಲಕ ತಲುಪ್ತದೆ. ಆದ್ರೆ ತರಬೇತಿ ಕೊಡ್ಬೇಕಾಗ್ತದೆ. ಬಹುಮುಖ್ಯವಾಗಿ ಅದಕ್ಕೆ ಒಂದು ಮಾರುಕಟ್ಟೆ ಬೇಕಾಗ್ತದೆ. ವಿವಿಧ ಮಾದರಿಯ ಕರಕುಶಲ ವಸ್ತುಗಳ ಪ್ರದರ್ಶನ ಮತ್ತು ಮಾರಾಟ ಇದೇ 26ರವರೆಗೆ ನಡೆಯಲಿದ್ದು, ದೇಶದ ಹಲವು ರಾಜ್ಯಗಳ ಗ್ರಾಮೀಣ ಕಲಾವಿದರು ತಯಾರಿಸಿದ ಮನಮೋಹಕ ವಸ್ತುಗಳು, ಸಾವಯವ ಆಹಾರ ಉತ್ಪನ್ನ, ವಿವಿಧ ಮಾದರಿಯ ಬೊಂಬೆಗಳು, ಸೌಂದರ್ಯ ವರ್ಧಕಗಳು, ಕರ್ನಾಟಕದ ವೈಶಿಷ್ಟ್ಯತೆಯನ್ನು ಬಿಂಬಿಸುವ ಕರಕುಶಲ ವಸ್ತುಗಳು ಇಲ್ಲಿ ದೊರೆಯಲಿವೆ. ಬಿಜೆಪಿ ಮಹಿಳಾ ಮೋರ್ಚಾ ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೊಸಪೇಟೆಯಲ್ಲಿ ಇಂದು ಚಾಲನೆ ನೀಡಿದರು. ಪಕ್ಷದ ಮಹಿಳಾ ಮೋರ್ಚಾ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಪುರಂದರೇಶ್ವರಿ, ರಾಜ್ಯಾಧ್ಯಕ್ಷೆ ಗೀತಾ ವಿವೇಕಾನಂದ, ಸಚಿವರಾದ ಆನಂದ್ ಸಿಂಗ್, ಶಶಿಕಲಾ ಜೊಲ್ಲೆ, ಸಂಸದ ದೇವೇಂದ್ರಪ್ಪ ಮತ್ತಿತರರು ಭಾಗಿಯಾದರು. ಬಳಿಕ ನಳಿನ್ ಕುಮಾರ್ ಕಟೀಲ್, ರಾಜ್ಯ ಸರ್ಕಾರ ಸದ್ಯದಲ್ಲೇ ಲವ್ ಜಿಹಾದ್ ನಿಗ್ರಹ ಕಾಯ್ದೆ ಅನುಷ್ಠಾನಕ್ಕೆ ತರುವ ಮೂಲಕ ಮಹಿಳೆಯರಿಗೆ ಸೂಕ್ತ ರಕ್ಷಣೆ ಒದಗಿಸಲಿದೆ. ಗೋಹತ್ಯೆ ನಿಷೇಧ ಕಾನೂನು ಈಗಾಗಲೇ ಜಾರಿಗೆ ಬಂದಿದ್ದು, ಕೇಂದ್ರ ಸರ್ಕಾರ ಅನೇಕ ಸಾಮಾಜಿಕ ಕಾಳಜಿಯ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ತ್ರಿವಳಿ ತಲಾಕ್ ರದ್ದು ಮಾಡುವ ಮೂಲಕ ಅಲ್ಪಸಂಖ್ಯಾತ ವರ್ಗದ ಮಹಿಳೆಯರಿಗೆ ಜೀವನ ಭದ್ರತೆ ಒದಗಿಸಿದೆ ಎಂದು ಅಭಿಪ್ರಾಯಪಟ್ಟರು. ಆಡಳಿತದ ಎಲ್ಲ ಹಂತಗಳಲ್ಲಿ ಕನ್ನಡ ಸಮರ್ಪಕವಾಗಿ ಅನುಷ್ಠಾನವಾಗಬೇಕು ಎಂದು 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ನಿಯೋಜಿತ ಅಧ್ಯಕ್ಷ ಪ್ರೊಫೆಸರ್ ದೊಡ್ಡರಂಗೇಗೌಡ ಅಭಿಪ್ರಾಯಪಟ್ಟಿದ್ದಾರೆ. ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಡಿಡಿ ನ್ಯೂಸ್ನೊಂದಿಗೆ ನೀಡಿದ ವಿಶೇಷ ಸಂದರ್ಶನದಲ್ಲಿ ಅವರು, ದೇಶದ ಪ್ರತಿಯೊಂದು ಭಾಷೆಯೂ ತನ್ನದೇ ಆದ ನೆಲೆಗಟ್ಟಿನಲ್ಲಿ ಶ್ರೇಷ್ಠತೆಯನ್ನು ಪಡೆದಿದೆ. ಭಾವನೆಗಳ ಅಭಿವೃದ್ಧಿಯ ಮಾಧ್ಯಮವಾಗಿರುವ ಭಾಷೆ ಬದುಕಿನ ಭಾಗವೂ ಆಗಬೇಕು. ಕನ್ನಡ ಅನೇಕ ಆತಂಕಗಳನ್ನು ಎದುರಿಸುತ್ತಿದ್ದು, ಭಾಷೆಯ ಬಳಕೆಯಿಂದ ಮಾತ್ರ ಭವಿಷ್ಯ ಸುಭದ್ರವಾಗುತ್ತದೆ ಎಂದರು. ಸರ್ಕಾರದ ಪ್ರತಿಯೊಂದು ಸುತ್ತೋಲೆಗಳು, ವ್ಯವಹಾರ, ಕಡತ ಇತ್ಯಾದಿಗಳೆಲ್ಲವೂ ರಾಜ್ಯದ ಅಧಿಕೃತ ಆಡಳಿತ ಭಾಷೆಯಾದ ಕನ್ನಡದಲ್ಲಿ ಇರಬೇಕು. ಆಗ ಮಾತ್ರ ಈ ನೆಲದ ಭಾಷೆಗೆ ಜೀವ ಬಂದಂತಾಗುತ್ತದೆ. ಎಲ್ಲ ಹಂತಗಳಲ್ಲಿ ಕನ್ನಡದ ಅನುಷ್ಠಾನ, ಸುಲಲಿತ ಬಳಕೆ ಸಾಧ್ಯವಾಗಬೇಕು. ಮನೆ ಮನಗಳಲ್ಲಿ ಮಾತೃಭಾಷೆಯ ಮಿಡಿತ ಕಾಣಬೇಕು. ಆಗ ಮಾತ್ರ ಮುಂದಿನ ಪೀಳಿಗೆಗೆ ನಮ್ಮ ಭಾಷೆಯ ಅನನ್ಯತೆಯನ್ನು ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಎಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡರು. ಭಾಷೆಯ ಅಭಿವೃದ್ಧಿಗೆ ಬಿಡುಗಡೆಯಾಗುವ ಅನುದಾನ ಸಮರ್ಪಕವಾಗಿ ಬಳಕೆಯಾದಾಗ ಮಾತ್ರ ಸಂಶೋಧನೆ, ಅಧ್ಯಯನ ಇತ್ಯಾದಿಗಳು ಬೆಳೆಯಲು ಸಾಧ್ಯ. ಕನ್ನಡ ನಾಡು, ನುಡಿ, ನೆಲ, ಜಲ ಸಂರಕ್ಷಣೆಯ ಗಂಭೀರ ಚಿಂತನೆ ಇಂದಿನ ಅಗತ್ಯವಾಗಿದ್ದು, ಸಾಂಸ್ಕೃತಿಕ ಏಳಿಗೆಗೆ ಸರ್ಕಾರದಿಂದ ಹೆಚ್ಚಿನ ಯೋಜನೆಗಳ ಅಗತ್ಯವಿದೆ. ಅದಕ್ಕಾಗಿ ತಜ್ಞರ ತಂಡವನ್ನು ನೇಮಿಸಿ ಕನ್ನಡವನ್ನು ಜಾಗತಿಕ ಹಂತದಲ್ಲಿ ಕಟ್ಟುವ ಕೆಲಸ ಮಾಡಬೇಕು ಎಂದರು. ತೊಡಗಿಸಿಕೊಳ್ಳೋದ್ರ ಮುಖಾಂತರವಾಗಿ ಎಲ್ಲೆಲ್ಲೂ ಕೂಡ ಕನ್ನಡ ಮಿಂಚೋ ಹಾಗೆ, ಮಿನುಗುವ ಹಾಗೆ ಮಾಡಬೇಕು ಅನ್ನೋದು ನನ್ನ ಒತ್ತಾಸೆ. ಕನ್ನಡ ಭಾಷೆಯನ್ನು ಕಲಿಸುವಂಥ, ಕನ್ನಡೇತರರಿಗೆ ಕನ್ನಡವನ್ನು ಕಲಿಸುವಂಥ ಯೋಜನೆಗಳು ಆಗಬೇಕು ಅನ್ನೋದು. ತಂದೆ ತಾಯಿರು, ಪೋಷಕರು ಕನ್ನಡವನ್ನು ಮಾತಾಡಿ ಲೀಲಾಜಾಲವಾಗಿ ಬಳಸುವಂತಹ ತನ್ನ ಮನಸ್ಸಿನ ಅಂತರಂಗದ ಎಲ್ಲ ಆಲೋಚನೆಗಳನ್ನು, ಭಾವನೆಗಳನ್ನು ಕನ್ನಡದಲ್ಲಿ ಅಭಿವ್ಯಕ್ತ ಮಾಡೋದಕ್ಕೆ ಅವರು ತೊಡಗಬೇಕು. ಕನ್ನಡ ಎಷ್ಟೊಂದು ಸಮರ್ಥವಾಗಿದೆ ಅಂತಂದರೆ, ನಿಮ್ಮೆಲ್ಲ ಸೂಕ್ಷ್ಮವಾದಂಥ ಆಲೋಚನೆಗಳನ್ನು, ಭಾವನೆಗಳನ್ನು ಕನ್ನಡದಲ್ಲಿ ತಿಳಿ ಹೇಳೋದಕ್ಕೆ, ಕನ್ನಡದಲ್ಲಿ ಅಭಿವ್ಯಕ್ತ ಮಾಡೋದಕ್ಕೆ ಕನ್ನಡದ ಪದಕೋಶ ಪರಿಪ್ಲುತವಾಗಿದೆ, ದಷ್ಟಪುಷ್ಟವಾಗಿದೆ, ಸಮೃದ್ಧವಾಗಿದೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಿಂದ ಮೈಸೂರಿನ ಯಶೋಧ ಅವರಿಗೆ
ಕೇಂದ್ರ ಪುರಸ್ಕೃತ ಯೋಜನೆಗಳನ್ನು ತಲುಪಿಸಿದ ದೇಶದ ಮಹಿಳಾ ಸಾಧಕಿ ಎಂಬ ಬಿರುದು ನೀಡಿ ಗೌರವಿಸಲಾಗಿದೆ. ಸಮಾಜದ ಕಟ್ಟಕಡೆಯ ಹಾಗೂ ದೀನ ದಲಿತರಿಗೆ ನೆರವು ನೀಡಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಗ್ರಾಮೀಣ ಜನರಿಗೆ ತಲುಪಿಸುತ್ತಿದ್ದ ಕಾರ್ಯಕ್ಕೆ ಈ ಬಿರುದು ಲಭಿಸಿದೆ. ಅನಕ್ಷರಸ್ಥರಿಗೆ ಪಡಿತರ ಚೀಟಿ, ವಿಧವಾ ವೇತನ, ಬೇಟಿ ಬಚಾವೋ ಬೇಟಿ ಪಢಾವೋ, ಆರೋಗ್ಯ ಭಾಗ್ಯ, ಆಯುಷ್ಮಾನ್ ಭಾರತ್, ವೃದ್ಧಾಪ್ಯ ವೇತನ ಸೇರಿದಂತೆ ಸಾಕಷ್ಟು ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಸಂಬಂಧಿಸಿದ ಕಾರ್ಡ್ಗಳನ್ನು ಮಾಡಿಸಿಕೊಡುವ ಮೂಲಕ ಕೇಂದ್ರ ಸ್ಥಾಪಿತ ಯೋಜನೆಗಳ ಅನುಷ್ಠಾನಕ್ಕೆ ಅವರು ಶ್ರಮಿಸಿದ್ದರು. ಡಿಡಿ ನ್ಯೂಸ್ನೊಂದಿಗೆ ಯಶೋಧ. ಈ ಯೋಜನೆಗಳಿಂದ ಜನರಿಗೆ ಆರ್ಥಿಕ ನೆರವಿನ ಜೀವನ ರೂಪಿಸಿಕೊಳ್ಳಲು ಸಹಾಯವಾಗಿದ್ದು ತಮ್ಮ ಕಾರ್ಯವನ್ನು ಮುಂದುವರಿಸುವುದಾಗಿ ತಿಳಿಸಿದರು. ಅದು ಮತ್ತೆ ಹೆಲ್ತ್ಗಳ ಸಂಬಂಧಪಟ್ಟಂಗೆ ಆಯುಷ್ಮಾನ್ ಭಾರತ್ ಇರ್ಬೋದು, ಪ್ರತಿಯೊಂದು ಸ್ಕೀಮ್ಗಳನ್ನ ನಾವು ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಜನಗಳಿಗೆ ಹೋಗಿ ಅವ್ರಿಗೆಲ್ಲ ಸೇವೆಗಳನ್ನ ಸಲ್ಲಿಸೋದಕ್ಕೆ ಈ ಒಂದು ನಿಟ್ಟಿನಲ್ಲಿ ಅತಿ ಹೆಚ್ಚು ಜನಗಳಿಗೆ ಸೇವೆ ಸಲ್ಲಿಸಿದ್ದೀರಾ ಅಂತ ಹೇಳಿ ನನಗೆ ಇವತ್ತು ಈ ಕೇಂದ್ರ ಸರ್ಕಾರನ ಗುರುತಿಸಿ ಅವಾರ್ಡ್ ಕೂಡ ಕೊಟ್ಟಿದೆ. ಹಾಗಾಗಿ ನಾನು ತುಂಬಾನೇ ಖುಷಿ ಆಗ್ತಿದೆ. ಸ್ಥಳೀಯರಾದ ದಿನೇಶ್ ಸೇವಾ ಕೇಂದ್ರದ ಮುಖಾಂತರ ಬಡ ಜನರಿಗೆ ನೆರವಾಗುತ್ತಿದ್ದ ಅವರ ಸಾಧನೆಯನ್ನು ಕೇಂದ್ರ ಸರ್ಕಾರ ಗುರುತಿಸಿರುವುದು ಸಂತಸ ತಂದಿದೆ ಎಂದರು. ರಾಜ್ಯ ಸರ್ಕಾರದಿಂದ ಯಾವ್ಯಾವುದು ಇಲಾಖೆಗಳಿಂದ ಅವರು ವಂಚಿತರಾಗಿರ್ತಾರೆ ಸೌಲಭ್ಯ ಪಡೆಯೋದ್ರಲ್ಲಿ, ಅಂಥವ್ರನ್ನ ಗುರುತಿಸ್ಬಿಟ್ಟು ಇವರು ಸ್ವ ಇಚ್ಛೆಯಿಂದ ಅವರು ಮತ್ತು ಇಲ್ಲಿ ಅವ್ರ ಸಂಗಡಿಗರೆಲ್ಲ ಸೇರಿ ಪ್ರತಿಯೊಂದು ಹಳ್ಳಿಗಳಿಗೂ ಭೇಟಿ ನೀಡಿ ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಅಲ್ಲಿರೋ ಪ್ರತಿಯೊಂದು ಬಡವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅದರಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಕೊಡೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಫಲಾನುಭವಿ ಎಂ ಸನತ್ ನಮ್ಮ ಅಜ್ಜಿ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಇವರ ನೆರವಿನಿಂದ ಶಸ್ತ್ರಚಿಕಿತ್ಸೆ ಮಾಡಿಸಿದ್ದು ಅನುಕೂಲವಾಗಿದೆ ಎಂದರು. ಉಚಿತವಾಗಿ ನಮ್ಮ ಮನೆಗೆ ಬಂದುಬಿಟ್ಟಿದ್ದೇನೆ, ಹೆಲ್ಪ್ ಮಾಡಿ. ಈಗ ಕೊರೋನಾ ಇರೋದ್ರಿಂದ ನಮ್ಮ ಕೈಲಿ ಯಾವುದೇ ಥರದ ಆಸಂಗಿತರಾದಾಗ ಅವರೇ ಎಲ್ಲ ಥರ ಬಂದುಬಿಟ್ಟಿದ್ದೇನೆ. ಮನೆಗೆ ಬಂದು ನಮ್ಮ ಅಜ್ಜಿಯವರಿಗೆ ಟ್ರೀಟ್ಮೆಂಟಿಂದ ಹಿಡಿದು ಹೆಲ್ತ್ ಕಾರ್ಡಿಂದ ಹಿಡಿದು ಅವರೇ ಎಲ್ಲ ಕಾರ್ಯಕ್ರಮವನ್ನು ಫ್ರೀಯಾಗಿ ಕೂಡ ಮಾಡಿದ್ದಾರೆ. ಚಂದ್ರಿಕಾ ಇಂತಹ ಯೋಜನೆಗಳ ಕೊಡಲು ಪ್ರತ್ಯೇಕ ಕೇಂದ್ರವನ್ನು ತೆರೆದಿದ್ದು ಮೈಸೂರು ಸುತ್ತಮುತ್ತಲ ಜನರಿಗೆ ಇವರು ಚಿರಪರಿಚಿತ ಎಂದರು. ಎಲ್ಲ ಉಚಿತವಾಗಿ ಮಾಡಿಕೊಡ್ತಾರೆ, ನಮಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ನಮ್ದು ಏನೇ ಡಾಕ್ಯುಮೆಂಟ್ಸ್ ಇದ್ದರೂ ಇವ್ರ ಹತ್ರ ಎಲ್ಲ ಮಾಡಿಸೋದು, ಬೇಗ ಮಾಡಿಕೊಡ್ತಾರೆ ಮತ್ತು ಚೆನ್ನಾಗೂ ಮಾಡಿಕೊಡ್ತಾರೆ. ಎಲ್ಲ ರೀತಿಯಲ್ಲೂ ನಮಗೆ ಹೆಲ್ಪ್ ಮಾಡಿದ್ದಾರೆ ಯಶೋಧ ಮೇಡಮ್ ಅವರು. ರಾಜ್ಯದಲ್ಲಿ ಇಂದು ಹೊಸದಾಗಿ 573 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,36,051ಕ್ಕೆ ಏರಿಕೆಯಾಗಿದೆ. ಇಂದು 401 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಒಟ್ಟು ಸಂಖ್ಯೆ 9,16,325ಕ್ಕೆ ತಲುಪಿದೆ. ಇಂದು 4 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,197ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 7,510 ಸಕ್ರಿಯ ಪ್ರಕರಣಗಳು ಇವೆ. 155 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 81,114 ಮಾದರಿಗಳ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,65,66,713 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ಇಂದು 306 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,97,133ಕ್ಕೆ ಏರಿಕೆಯಾಗಿದೆ. ಇಂದು 163 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,87,763ಕ್ಕೆ ಏರಿಕೆಯಾಗಿದೆ. ಸದ್ಯ 4,991 ಸಕ್ರಿಯ ಪ್ರಕರಣಗಳು ಇವೆ. ಬೆಂಗಳೂರಿನಲ್ಲಿ 2 ಸಾವನ್ನಪ್ಪಿದ್ದು, ಇದುವರೆಗೂ ಒಟ್ಟು 4,378 ಮಂದಿ ಸಾವನ್ನಪ್ಪಿದ್ದಾರೆ. ಬಾಗಲಕೋಟೆ, ಕೊಪ್ಪಳ, ರಾಮನಗರ, ಯಾದಗಿರಿಯಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಕ್ರಮ ಗಣಿಗಾರಿಕೆ ಸಂಪೂರ್ಣ ನಿಷೇಧ, ಸೂಕ್ತ ಕ್ರಮ ಕೈಗೊಳ್ಳಲು ಜಿಲ್ಲಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ರಾಜ್ಯದ ಮಂಗಳೂರು, ಉತ್ತರ ಪ್ರದೇಶದ ಗೋರಖ್ಪುರದಲ್ಲಿ ಪ್ಲಾಸ್ಟಿಕ್ ಪಾರ್ಕ್ ಸ್ಥಾಪನೆ, ಸ್ವಾವಲಂಬನೆ ರಫ್ತು ಉತ್ತೇಜನ ಗುರಿ, ಡಿವಿ ಸದಾನಂದಗೌಡ. ಗಣರಾಜ್ಯ ದಿನದ ಪರೇಡ್ನಲ್ಲಿ ಪಾಲ್ಗೊಳ್ಳುವ ವಿದ್ಯಾರ್ಥಿ, ಸ್ವಯಂ ಸೇವಕರು, ಕಲಾವಿದರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಸಂವಾದ.
51ನೇ ಭಾರತ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಸಮಾರೋಪ. ಡೆನ್ಮಾರ್ಕ್ನ ಇಂಟು ದ ಡಾರ್ಕ್ನೆಸ್ ಚಿತ್ರಕ್ಕೆ ಸ್ವರ್ಣಮಯೂರ ಪುರಸ್ಕಾರ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:30ಕ್ಕೆ ಚಂದನದಲ್ಲಿ. ನಮಸ್ಕಾರ.